ಬರ್ತಡೇ ಅಂತ ಕಬಾಬ್ ತಂದು ಕೊಟ್ರೆ ಕಬಾಬೆಲ್ಲ ಕೆಳಗಡೆ ಹಾಕ್ಬಿಡೋದ. ಇವ್ನು ಗೋಲ್ ಕಬಾಬ್ ತಿನ್ನೋಣ ಅಂತ ಹೋದರೆ ಹುಡುಗಿ ಫೋಟೋ ತೋರಿಸಿ ನನ್ನ ಮದುವೆ ಅಂತ ನಗೀತಾವ. ಇನ್ನು ಡೈರೆಕ್ಟ್ ಮ್ಯಾಟ್ರಿಗೆ ಬರೋಣ. ಬೆಳಗ್ಗೆ ಎದ್ದಿದ್ದೆ ಇವತ್ತು 6 ಗಂಟೆ. 6 ಗಂಟೆಗೆ ಎದ್ದ ತಕ್ಷಣ ಸೀದಾ ಬಂದಿದೆ ನಾನು ನನ್ನ ಜಾಗಕ್ಕೆ ಬಂದು ಒಂದು ಟೀ ಹಾಕ್ಕೊಂಡು ಮತ್ತೆ ಇವತ್ತು ಬೆಳಗ್ಗೆಯಿಂದ 10 ಗಂಟೆ ತನಕ ಟೀ ಹಾಕಿದ್ದೆ ಕೆಲಸ. ಆ ಗ್ಯಾಪಲ್ಲಿ ಒಂದು ಅಜ್ಜಿ ಟೀ ಕುಡಿಯೋಕೆ ಬಂದರು. ಟೀ ಕೊಡು ಅಂತೇಳಿ ಸ್ಮೈಲ್ ಕೊಟ್ಬಿಟ್ರು. ನನಗೆ ದೇವ್ರು ನೋಡ್ದಂಗೆ ಆಗೋಯ್ತು. ಆಮೇಲೆ ಸಾಂಬ್ರಾಣಿ ಹಾಕೋರು ಬಂದರು. ದರಿದ್ರೆಲ್ಲ ಹೋಗ್ಲಿ ಅಂದ್ಬಿಟ್ಟು ಚೆನ್ನಾಗಿ ಸಾಂಬ್ರಾಣಿ ಹಾಕ್ಸ್ಕೊಂಡು ಸಾಂಬಾರು ತರಕಾರಿ ಬೇಕಾಗಿತ್ತು. ಹೋಗಿ ತರಕಾರಿ ತಗೊಬಂದೆ. ಹಾಗೆ 12 ಗಂಟೆ ಅಷ್ಟಿಗೆ ಬಿರಿಯಾನಿ ಎಲ್ಲ ರೆಡಿ ಆಗಿತ್ತು. ತುಂಬ ಜನ ದಮ್ ಬಿರಿಯಾನಿ ಹೆಂಗೆ ಮಾಡೋದು ಅಂತಂದರು. ಸೊ ಇದಕ್ಕಂತ ಒಂದು ತನಿಯಾಗಿ ಒಂದು ವಿಡಿಯೋ ಕೊಡ್ತೀನಿ. ಸೊ ಅದರೊಳಗೆ ವಿಡಿಯೋ ನೋಡ್ತಾ ಇರಿ. ದಮ್ ಬಿರಿಯಾನಿ ಮಾಡೋದಲ್ಲ ಒಂದು ಮ್ಯಾಟ್ರ್ ಅಲ್ಲ. ಅದಕ್ಕೊಳಗಡೆ ನಮ್ಮ ಐಡಿನ ಫಾಲೋ ಮಾಡ್ಕೊಳ್ಳಿ. ಅದಾದಮೇಲೆ ಬೆಳಗ್ಗೆಯಿಂದ ಹನಿ ಉದುರ್ತಾನೆ ಇದ್ರು. ಕಸ್ಟಮರ್ಸ್ಗೇನು ಬರೋಣ ಇಲ್ಲ ಇವತ್ತು. ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದ್ರು. ಸೊ ಎಲ್ಲ ಖಾಲಿ ಮಾಡ್ಕೊಂಡು ಗೆಣಸ್ ಕಿತ್ತಿದ್ದಾಯಿತು. ಗೆಣಸ್ ತಿನ್ನೋಣ ಅಂತೂ ಈ ಗೆಣಸ್ ತಗೊಂಬಂದು ಒಲೆಯಲ್ಲಿ ಹಾಕಿದೆ. ಒಲೆಯಲ್ಲಿ ಹಾಕಿರೋ ಗೆಣಸೇ ಜ್ಞಾನ ಇಲ್ಲ. ಮಧ್ಯಾಹ್ನ 4 ಗಂಟೆಗೆ ಗೆಣಸು ಹಾಕು. ಮತ್ತೆ ರಾತ್ರಿ 7 ಗಂಟೆಗೆ ಗೆಣಸು ಏನಾಗೈತೆ ಅಂತ ನೋಡೋಣ ಅಂತಿದ್ದೆ. ಎಲ್ಲ ಸುಟ್ಟು ಸುನಾಮಿ ಆಗೋಗಿದ್ದು. ಹೋದ್ರೆ ಹೋಗ್ಲಿ ಅಂದ್ಬಿಟ್ಟು ನನ್ನ ಫ್ರೆಂಡ್ ಬರ್ತಡೇ ಇತ್ತು. ಸೊ ಎಲ್ಲ ಬರ್ತಡೇಗೆಲ್ಲ ಅದು ಇದು ಪ್ರಿಪೇರ್ ಮಾಡಿಕೊಂಡು ಒಂದು ಹುಡುಗ ಬಂದ. ಆ ಹುಡುಗ ನನ್ನ ರೀಲ್ಸ್ ಮಾಡೋಣ ಅಂತ. ಅವ್ನು ಯಾವ ಥರ ರೀಲ್ಸ್ ಮಾಡಬೇಕು ನನಗೆ ಗೊತ್ತಾಗಿಲ್ಲ. ಅವನ್ನೇ ಪ್ರಶ್ನೆ ಕೇಳಿದೆ. ದೊಡ್ಡವನಾದ್ಮೇಲೆ ಏನು ಮಾಡ್ತೀಯಾ? ಆರ್ಮಿ ಆಗ್ತೀಯಾ? ಯಾಕೆ ಮದುವೆ ಆಗಲ್ಲ? ಪರವಾಗಿಲ್ಲ, ಹುಡುಗ ಫುಲ್ ಜೋಶಾಗ ನೆನ್ಕೊಂಡು ನಮ್ಮ ಫ್ರೆಂಡ್ ಬರ್ತಡೇ ಇತ್ತು. ಸೊ ಅವನಿಗೆಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಕೇಕೆಲ್ಲ ತಿನ್ಕೊಂಡು ಖಾಲಿ ಮಾಡಿಕೊಂಡು ಮತ್ತೆ ಏನೋ ಒಂದು ಸ್ವಲ್ಪ ಪಾರ್ಟಿ ಇಕ್ಕಿದ್ದು ಅದನ್ನೆಲ್ಲ ತಿನ್ಕೊಂಡು ಹೋಗಿ ಮನೆ ಸೇರಿಕೊಂಡೆ. ಇವತ್ತಿನ ಬದುಕು ಇಷ್ಟು ಮಾತ್ರ. ನಾಳೆ ಬದುಕು ಏನೇನಾಗ್ತದೋ ನೋಡೋಣ. ಟಾಟಾ, ಬೈ ಬಾಯ್.